ಕನ್ನಡ ಭವನ ಅಂತಲೇ ಹೆಸರು ಇಲ್ಲ? ನೋಡಿ, ಈಗಾಗಲೇ ಇದು ತೀರ್ಮಾನ ಆಗೋಗಿದೆ, ಸರ್ಕಾರಿ ಆದೇಶ ಆಗೋಗಿದೆ. ನಾನು ಮೊನ್ನೆನೇ ಹೇಳಿದ್ದೀನಿ, ಗಣರಾಜ್ಯೋತ್ಸವ ದಿವಸ ಹೇಳಿದ್ದೀನಿ, ಆದೇಶ ಆಗಿದೆ. ರಂಗಮಂದಿರ ಅಂತ ಹಿಂದೆಯಿಂದ ಹೆಸರು ಓಡ್ತಾ ಇತ್ತು, ಜಿಲ್ಲಾ ರಂಗಮಂದಿರ ಅಂತ, ಕನ್ನಡ ಭವನ ಅಂತೇಳಿ ಇಟ್ಟಾಯಿತು. ಈಗ ವಿಶ್ವೇಶ್ವರಯ್ಯನವರ ಹೆಸರು, ಇನ್ನೊಬ್ಬರ ಹೆಸರು, ಮತ್ತೊಬ್ಬರ ಹೆಸರು ಅವೆಲ್ಲ ಪ್ರಸ್ತಾಪ ಮಾಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಜಿಲ್ಲೆಗೊಂದು ಕನ್ನಡ ಭವನ ಆಗಬೇಕು ಅಂತಕ್ಕಂಥದ್ದಿದೆ. ಬಹುಶಃ ಇದು ಸೂಕ್ತ ಅಂತಕ್ಕಂಥ ಕಾರಣದಿಂದ ನಾನು ಹಿಂದೆನೇ ಘೋಷಣೆ ಮಾಡಿದ್ದೆ, ಇದನ್ನು ಕನ್ನಡ ಭವನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಅಂತ. ಅದನ್ನು ಮಾಡಿಸಿದ್ದೀವಿ ಅಂತ ಗಣರಾಜ್ಯೋತ್ಸವದ ದಿನದಂದು ಅಧಿಕೃತ ಆದೇಶ ಆಗಿದೆ ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ ನಾವು ಹೆಸರು ಕೂಡ ಕನ್ನಡ ಭವನ ಅಂತಲೇ ಅಧಿಕೃತ. ಸ್ಕ್ರೀನ್ ಎಲ್ಲ ತುಂಬ ಚಿಕ್ಕದು ಅಂತೇಳಿ ಈಗ ಕಲಾವಿದರೆಲ್ಲ ಕೂಡ ಕೆಲವೆಲ್ಲ ಆಕ್ಷೇಪ ಎತ್ತಿದ್ರು. ನೋಡಿ, ಈಗ LED ಸ್ಕ್ರೀನ್ ಹಾಕಬೇಕು ಅಂತಕ್ಕಂಥದ್ದು ಉದ್ದೇಶ ಇತ್ತು. ಸುಮಾರು LED ಸ್ಕ್ರೀನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾಕಿದಾಗ 40-45 ಲಕ್ಷ ಆಗ್ತಿತ್ತು. ಆದರೆ ನೀವು ನೋಡ್ತಾ ಇದ್ದೀರಾ, LED ಭಾಳಷ್ಟು ತಂತ್ರಜ್ಞಾನ ಭಾಳಷ್ಟು ವೇಗವಾಗಿ ಬದಲಾಗ್ತಾ ಇದೆ. ನಾವು ಅಷ್ಟು ಲಕ್ಷಗಳು ಖರ್ಚು ಮಾಡಿ ಹಾಕುವಂಥದ್ದು ಎಷ್ಟು ಸರಿ ಅಂತ ಸುಮಾರು ಚರ್ಚೆ ಮಾಡಿ ಕಡೆಗೆ ಪ್ರೊಜೆಕ್ಷನ್ ಸಿಸ್ಟಮ್ ಅಂತೇಳಿ ಅದು ಅವರು 2K ಮಾಡಿದ್ರು, ನಾನು 4K ಅಂತ ಹೇಳಿದ್ದೀನಿ. ಏನಾಗುತ್ತೆ, ಈಗ ಮತ್ತೆ ಅಷ್ಟು ಪೂರ್ತಿ ಅಗಲ ಮಾಡಲಿಕ್ಕೆ ಆ ಪ್ರೊಜೆಕ್ಟ್ರು ಮತ್ತೆ ಹೊರಗೆ ಬರಬೇಕಾಗುತ್ತೆ. ಏನು ಥ್ರೋ ಡಿಸ್ಟೆನ್ಸ್ ಇರುತ್ತಲ್ಲ, ಒಂದು ಆ್ಯಂಗಲ್, ಅದು ವೈಡ್ ಆ್ಯಂಗಲ್ ಮತ್ತೊಂದು ಇರ್ತದೆ. ಸೊ ಅದಕ್ಕೆ ಅವರು ಎಷ್ಟು ಸೂಕ್ತ ಅಂತೇಳಿ ಮಾಡಿದ್ದಾರೆ. ಈಗ ನಾವು ಇನ್ನು ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಬಹುಶಃ ಯೋಚನೆ ಮಾಡೋಣ, ಮುಂದೆ ಏನಾದರೂ ಸೈಡಲ್ಲಿ ಏನಾದರೂ ಚಿಕ್ಕ ಪ್ರೊಜೆಕ್ಟ್ಗಳು ಹಾಕೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ಪಾಸಿಬಿಲಿಟಿ ಚೆಕ್ ಮಾಡ್ಬೋದು. ಅದು ನೋಡೋಣ, ಹೇಳೋಣ. ಯಾಕಂದರೆ ಭಾಳಷ್ಟು ಕಡೆ ಟ್ವಿನ್ ಪ್ರೊಜೆಕ್ಟ್ಸ್ ಆಗ್ತಾರೆ, ಡಬಲ್ ಪ್ರೊಜೆಕ್ಟ್ ಆಗ್ತಾರೆ, ಈ ಥರ ಎಲ್ಲ ಇದೆ. ನೋಡೋಣ ಅದನ್ನು ಯಾವ ರೀತಿ ಆ ಸಮಸ್ಯೆನ ಅದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗುತ್ತೋ ಅನ್ನೋದನ್ನ ನೋಡೋಣ.